ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾಳು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸ್ಪಂದಿಸಿ ನಮ್ಮ ಹಿರಿಯರಾದ ಅರವಿಂದ್ ಬೆಲ್ಲದವರು ಮತ್ತೆ ಶ್ರೀ ರವಿಕುಮಾರ್ ಅವರು ಹಾಗೂ ಅತ್ಯಂತ ಉತ್ಸಾಹಿ ಕೋಪ ದುಃಖ ಆಕ್ರೋಶ ಬೇಜಾರ ಒಂದು ರೀತಿಯ ಆಸೆ ಬಿಟ್ಟಿಲ್ಲ, ಆಸೆ ಇದೆ, ಹೋಪ್ ಇದೆ ಅನ್ನೋ ಸಂಕೇತ ಕೊಡ್ತಾ ಇರೋ ನನ್ನ ಕಿರಿಯ ಮಿತ್ರ ಕಾಂತಕುಮಾರ್ ಅವರು ಹಾಗೂ ಪ್ರೀತಿಯ ಮಕ್ಕಳೇ, ವಿಭಿನ್ನ ಹೋರಾಟಗಳಲ್ಲಿ ನಾವು ಭಾಗವಹಿಸಿದೀವಿ. ಬಹುಶಃ ಇದು ಒಂದೇ ಹೋರಾಟ ಸರ್, ಎಲ್ಲ ಗ್ರಾಜ್ಯುಯೇಟ್ಗಳು ಕೂತ್ಕೊಂಡಿದ್ದಾರೆ ಸರ್. ಮತ್ತೆ ವಿದ್ಯಾವಂತರ ಕಣ್ಣಲ್ಲಿ ನೀರು ಬರಬಾರ್ದು, ವಿದ್ಯಾವಂತರ ಕಣ್ಣಲ್ಲಿ ನೀರು ಬರಬಾರ್ದು. ನಾನು ಕೆಲವು ವಿಷಯ ಹೇಳ್ತೀನಿ ನಿಮ್ಗೆ. ನೋಡಿ, ರಾಜ್ಯದಲ್ಲಿ 7.72 ಸ್ಯಾಂಕ್ಷನ್ಡ್ ಹುದ್ದೆಗಳಿದೆ. ಸ್ಯಾಂಕ್ಷನ್ಡ್ ಹುದ್ದೆಗಳಂದ್ರೆ ಬಡ್ಜೆಟ್ ಅಲ್ಲಿ ಅದಕ್ಕೆ ಇಷ್ಟು ಜನ ನೇಮಕ ಮಾಡಬೇಕು, ಅವ್ರಿಗೆ ಸಂಬಳ ಕೊಡಬೇಕು ಅನ್ನೋದು ಖಚಿತಪಡಿಸಲಾಗೋಗ್ಬಿಟ್ಟಿದೆ. ಈಗ 2.73 ಲಕ್ಷ ವೇಕೆನ್ಸಿ ಇರುವಾಗ ಎಷ್ಟು ದುಡ್ಡು ಸರ್ಕಾರ ಉಳಿಸ್ತಾ ಇದ್ದಾರೆ, ಆ ದುಡ್ಡು ಏನು ಮಾಡ್ತಾ ಇದ್ದಾರೆ? ಅಂದ್ರೆ ಬುದ್ಧಿವಂತಿಕೆ ನೋಡಿ, ರೆಗ್ಯುಲರ್ ರಿಕ್ರೂಟ್ಮೆಂಟ್ ಮಾಡೋ ಬದಲಾಗಿ ಕೆಲವು ಕಡೆ ಕಾಂಟ್ರಾಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು, ಮತ್ತೆ ಕೆಲವು ಕಡೆ ಸೆಲೆಕ್ಟಿವ್ ಆಗಿ ರಿಕ್ರೂಟ್ಮೆಂಟ್ ಮಾಡಿ ಅಲ್ಲೂ ಕೂಡ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದ್ರಲ್ಲಿ ಭ್ರಷ್ಟಾಚಾರ ಮಾಡಿ ಒಂದು 15,000 to 20,000 ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಎಲ್ಲಿ 2.73 ಲಕ್ಷ ವೇಕೆನ್ಸಿ ಇರೋ ಜಾಗದಲ್ಲಿ. ಈ ಆಕ್ರೋಶ ನಾನು ಮೊನ್ನೆ ಧಾರವಾಡದಲ್ಲಿ ನೋಡಿದ್ವಿ ಸರ್, ತಾವು ಇನ್ನೂ ಹತ್ತಿರದಲ್ಲಿ ನಾವು ನೋಡಿರ್ತೀರ. ನಾನು ನಿಜವಾಗ್ಲೂ ಮೆಚ್ಚಬೇಕು, ಯಾಕಂದ್ರೆ ನೀವು ತಾಳ್ಮೆ ಹಿಡಿತದಲ್ಲಿ ಇಟ್ಕೊಂಡು ಮಾಡಿದಿರಿ. ಇಲ್ಲದ್ರೆ ಬೇರೆ ಏನಾದ್ರೂ ಇಶ್ಯೂ ಇದ್ರೆ ಇಡೀ ಧಾರವಾಡದಲ್ಲಿ ಬೆಂಕಿ ಹಚ್ಚೋಗ್ತಾರೆ. ಅದು ನಿಮ್ಮ ತಾಳ್ಮೆ. ಯಾಕಂದ್ರೆ ಒಂದು ದಿನ ನಿಮ್ಗೆ ಏನೋ ಒಂದು ಸರ್ಕಾರಿ ಹುದ್ದೆ ಬರೋ ನೌಕರಿ ಸಿಗತ್ತೆ ಅಂತ ಮನಸ್ಸೊಳಗೆ ಒಂದು ಆಸೆ ಇತ್ತು. ಪೊಲೀಸ್ ಕೇಸ್ ನಮ್ಮ ಮೇಲೆ ಆಗತ್ತೆ, ಕಾನೂನು ಸುವ್ಯವಸ್ಥೆ ಮಾಡಿದ್ರು. ಇವತ್ತು ಇಷ್ಟೊಂದು ಜನ ಪೊಲೀಸ್ ಸಿಬ್ಬಂದಿ ಸುತ್ತಮುತ್ತಿದ್ದಾರೆ. ನಾನು ಬರೋವಾಗ ಕೇಳಿದೆ, ಏನಪ್ಪಾ ಹುಡುಗರಿಗೆ ಅರೆಸ್ಟ್ ಮಾಡ್ಬೇಕು ಅಂತಿದ್ದೀರಾ ನೀವು ಅಂತ. ಇಲ್ಲ ಸರ್, ನಾನು ಹೇಳಿದೆ ಮಾಡಕ್ ಹೋಗ್ಬೇಡಪ್ಪ, ಇವರೆಲ್ಲ ಪರೀಕ್ಷೆ ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಹೊರತು ನಮಗೆ ಸೆಲೆಕ್ಟ್ ಮಾಡ್ಕೊಂಡು ನೌಕರಿ ಕೊಡಿ ಅಂತ ಯಾರೋ ಕೇಳ್ತಾ ಇಲ್ಲ. ಪರೀಕ್ಷೆ ಕಂಡಕ್ಟ್ ಮಾಡಿ ಅಷ್ಟೇ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಏನು 47 ಡಿಪಾರ್ಟ್ಮೆಂಟ್ ಅಲ್ಲಿ ಒಟ್ಟು ಸೇರಿ 2.73 ಲ್ಯಾಕ್ ವೇಕೆನ್ಸಿ ಇದಲ್ಲ, ಇದಕ್ಕೆ ಬಡ್ಜೆಟ್ ಅಲ್ಲಿ ಕೂಡ ಅವಕಾಶ ಇದೆ. ಮತ್ತೆ ಒಂದೊಂದು ಹುದ್ದೆಗೂ ಸರ್ ಕನಿಷ್ಠ 50 ಇಂದ 60 ಅಥವಾ 100 ಜನ ಕಾಂಪೀಟ್ ಮಾಡ್ತಾರಲ್ಲ. ಸೊ 2.5 ಅಂದ್ರೆ ಸುಮಾರು 20 ಲಕ್ಷ ಯುವಕರಿಗೆ ನಾವು ಏನ್ ಮೋಸ, ಎಷ್ಟು ಮೋಸ ನಾವು ಮಾಡ್ತಾ ಇದ್ರಿ. ಮತ್ತೆ ಬೇರೆ ಏನೇನೋ ಇವತ್ತು ಕುರ್ಸಿಗಾಗಿ ಕಿತ್ತಾಟ, ಮತ್ತೆ ಒಕ್ಕಸಲ್ಲಿ ದುಡ್ಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಮತ್ತೆ ಅತ್ಯಂತ ಭ್ರಷ್ಟಾಚಾರದ ನೋಡಿ. ಇವತ್ತು ಏನಾದ್ರೂ ಸಮಸ್ಯೆ ಇದ್ರೆ ಎಲ್ಲಕ್ಕಿಂತ ಜ್ವಲಂತ ಸಮಸ್ಯೆ ಇರೋದು ನಿರುದ್ಯೋಗ. ಆ ನಿರುದ್ಯೋಗ ಸಾಲ್ವ್ ಮಾಡಕ್ಕೆ ನೀವೇನು ಪ್ರೈವೇಟ್ ಕಂಪನಿ ಒಳಗೆ ಹೋಗಿ ಇವ್ರಿಗೆ ಕೇಳುವ ಶಕ್ತಿ ಇಲ್ಲ. ಈ ಅಷ್ಟು ವೇಕೆನ್ಸಿಗಳಿಗೆ ಉತ್ತರ ವಿಧಾನಸೌಧ ಒಳಗಿದೆ. ನೀವು ನಿಮ್ ಪೆನ್ ಪೇಪರ್ ತಗೊಂಡು ನೀವು ಆದೇಶ ಮಾಡಿದ್ರೆ ಜನ ತೆರಿಗೆ ಕೊಡೋರಿದ್ದಾರೆ, ತೆರಿಗೆ ಕಲೆಕ್ಟ್ ಮಾಡೋರಿದ್ದಾರೆ. KPSC ಸಿದ್ಧವಾಗಿದೆ ಪರೀಕ್ಷೆ ಕಂಡಕ್ಟ್ ಮಾಡಕ್ಕೆ, ಅದು KEA ಕಂಡಕ್ಟ್ ಮಾಡಕ್ಕೆ ಸಿದ್ಧವಾಗಿದೆ. ಸೊ ಅದಕ್ಕಾಗಿ ನೀವು ಏನಕ್ಕೆ ಅಂದ್ರೆ ನಿಮ್ಗೆ ಯುವಕರ ಕಣ್ಣಲ್ಲಿ ನೀರಿರ್ಬೇಕು, ಯುವಕರ ಕಣ್ಣಲ್ಲಿ ರಕ್ತ ಇರಬೇಕು, ನೀವು ಬಡವರಾಗಿರ್ಬೇಕು, ಇದೇ ಯಥಾಸ್ಥಿತಿ ಮುಂದೆ ಹೋಗ್ಬೇಕು ಅನ್ನೋ ನಿಮ್ಗೆ ಧೋರಣೆ ಇರೋದು ಅತ್ಯಂತ ದುಃಖಕರವಾದ. ಅದೇ ನೋಡಿ, ನಿಮ್ಮ ಮಕ್ಕಳಿಗೆ MLA ಮಾಡಕ್ ಕೊಟ್ಟಿದ್ರಿ, ZP ಮೆಂಬರ್ ಮಾಡಕ್ ಕೊಟ್ಟಿದ್ರಿ ನೀವು, ಮತ್ತೆ ಬೇರೆ ಬೇರೆ ಹುದ್ದೆಗಳು. ಏನಿವತ್ತು ಬಡವ್ರ ಮಕ್ಕಳು ಇವತ್ತು ಪದೇ ಅವ್ರ ತಾಳ್ಮೆ ಪರೀಕ್ಷೆ ಮಾಡಬಾರ್ದು. ಹೌದೋ ಇಲ್ವೋ? ಮೋಸ ಆಗಿದ್ಯೋ ಇಲ್ವೋ? ವಂಚಿತರಾಗಿದ್ರೋ ಇಲ್ವೋ? ನೀವು ವಿದ್ಯಾವಂತರಿಗೆ ಅವಮಾನ ಆಗಿದೆಯೋ ಇಲ್ವೋ? ಇಂಥ ಒಂದು ಸ್ಥಿತಿ ಒಳಗೆ ನೀವು ಇಷ್ಟು ಶಾಂತಿಯುತದಿಂದ ಇದು ಮಾಡಿದಿರಿ. ಇಲ್ಲಿಗೆ ನಾನಿವತ್ತು ಕೇಳಿದೆ, ಏನಪ್ಪ ಅರೆಸ್ಟ್ ಆಗಿ ಹೋಗೋಣ ಸರ್? ಬೇಡ ಸರ್, ಹುಡುಗರ ಮೇಲೆ ಕೇಸ್ ಆಗೋಗ್ಬಿಟ್ರೆ ಅಂದ್ರೆ ಇವ್ರಿಗೂ ಎಲ್ಲರ ಮೇಲೆ ಕಾಳಜಿ ಇದೆ. ಏನೋ ಒಂದು IPC ಕೇಸ್ ಮಾಡ್ಬಿಟ್ಟು ಅಂದ್ರೆ ಮತ್ತೆ ಇವಾಗ ಆಗ್ಲೇ ಹೇಳಿದೆ 2,000 ರೂಪಾಯಿ ಕೊಡಬೇಕು, ಇಲ್ಲಿ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಎಕ್ಸ್ಟ್ರಾ ವಕೀಲರು ಕೊಟ್ಟು ಕೇಸಿಂದ ಕಟ್ಸ್ಕೊಳ್ಳೋದು ಅಂದ್ರೆ ಎಷ್ಟು ನಮ್ಗೆ ಗೋಡೆ ಮೂಲೆಗೆ ತಳ್ತಾ ಇದ್ದಾರೆ ಅಂತ ನನಗೆ ಎಷ್ಟು
ದುಃಖ ಆಗುತ್ತೆ. ಯಾಕಂದ್ರೆ ನಾವು ಸರ್ಕಾರದಲ್ಲಿ ಇದ್ದು ಬಂದವರು, ಮತ್ತೆ ಇಲ್ಲಿ ಯಾರು ಸಮವಸ್ತ್ರ ಹಾಕೊಂಡಿದಾರಲ್ಲ ಇವರೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡ್ಬಂದವರು. ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ನೀವು 7.72 ಲಕ್ಷ ಹುದ್ದೆಗಳಿಗೆ ಜನ ನಿಮಗೆ ತೆರಿಗೆ ಕೊಡ್ತಾ ಇದಾರಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ನೀವು. ಬಜೆಟ್ ಒಳಗೆ ನಿಮ್ಗೆ ಪ್ರಾವಿಷನ್ ಇದೆ ಇವ್ರಿಗೆಲ್ಲ ಸಂಬಳ ಕೊಡಕ್ಕೆ. ಆದ್ರೆ ನೀವು ಬೇಕಂತ ಮಾಡ್ತಾ ಇಲ್ಲ, ನೀವು ಬೇರೆ ಒಂದು ಕಾರಣ ಅಥವಾ ಒಂದು ಕಾರಣ ಹೇಳ್ತಾ ಇದ್ರಿ ನೀವು. ನಾನು ಸರ್ಕಾರದಲ್ಲಿ ಇದ್ದವನು, ಏನು ಸುಮ್ಮನೆ ಬಹಳ ಸುಲಭ ಹೈಕೋರ್ಟ್ಗೆ ಹಾಕಿದೆ. ಕೋರ್ಟ್ ಇವತ್ತು ನಾನು ಬೆಳಿಗ್ಗೆ ಒಬ್ರು ಬಹಳ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ, ಏನಪ್ಪ ನಿಮ್ಮ ಟ್ರೈನಿಂಗ್ ಸೆಂಟರ್ ಜನ ಸರ್ ಟ್ರೈನಿಂಗ್ ಸೆಂಟರ್ ಎಲ್ಲ ಖಾಲಿ ಹೊಡಿತಾ ಇದೆ, ಯಾರು ಹುಡುಗರಿಲ್ಲ ಮಕ್ಕಳಿಲ್ಲ, ಬರೀ ಸ್ವಚ್ಛ ಗುಡಿಸು ಮಾಡ್ಕೊಂಡಿದ್ದೀವಿ, ಆಯ್ತು ರಿಕ್ರೂಟ್ಮೆಂಟ್ ಏನ್ ನಡೀತಾ ಇದೆ. ಇಲ್ಲ ಸರ್ ರಿಕ್ರೂಟ್ಮೆಂಟ್ ಮಾಡಿ ಹೈಕೋರ್ಟ್ ಯಾಕ್ರಿ ಪರ್ಮಿಷನ್ ಕೊಡಬೇಕು? ನೀವು ಹೋಗಿ ಹೈಕೋರ್ಟ್ಗೆ ಹೇಳಬೇಕು, ನಾವು ಈ ರೀತಿ ಪ್ರಾಬ್ಲಮ್ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಇಚ್ಛಾಶಕ್ತಿನೇ ಇಲ್ದಿರುವಾಗ ಹೈಕೋರ್ಟ್ ಏನ್ ಮಾಡಕ್ಕಾಗತ್ತೆ ಅಲ್ಲಿಗೆ? ಸೊ ಅಂತದ್ರಲ್ಲಿ ನೀವೇನು ಇವತ್ತು ಈ ಸಿದ್ದರಾಮಯ್ಯನವ್ರದ್ದು ಮತ್ತೆ ಈ ಪರಮೇಶ್ವರ್ ಅವ್ರದ್ದು ಅವ್ರಿಗೆ ಸದ್ಯದಲ್ಲೇ ಆಗತ್ತೆ ಎಷ್ಟು ಮೂರ್ಖ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ. ನಾನು ಏನ್ ಹೇಳ್ತಾ ಇದ್ದೀನಿ ತಾನೇ ಈಗಾಗಲೇ ಹಿಂದೆ ಮಾತನಾಡಿದ್ರು ಹುಡುಗ ಮಾತಾಡ್ತಾ ಹೇಳಿದ್ರು, ಇದು ಬಾಂಗ್ಲಾದೇಶ ಆಗ್ಬಾರ್ದು, ಪಾಕಿಸ್ತಾನ ಆಗ್ಬಾರ್ದು, ಅಥವಾ ಬೇರೆ ನೇಪಾಳ ಆಗ್ಬಾರ್ದು. ಯಾರಿದಕ್ಕೆ ಸೃಷ್ಟಿ ಮಾಡ್ತಾ ಇದಾರೆ? ನೀವು ಮಾಡ್ತಾ ಇದ್ದೀರಾ. ನೀವು ಹುಡುಗರಲ್ಲಿ ಅವ್ರ ರಕ್ತ ಕುದಿಯೋಂಗ್ ನೀವು ಮಾಡ್ತಾ ಇದ್ದೀರಾ. ನಾನೇ ಕಣ್ಣಾರ್ ನೋಡಿದ್ದೀನಿ. ನಾನು ಮೊನ್ನೆ 4 ದಿನ ರಾಯಚೂರಿಗೆ ಹೋಗಿದ್ದೆ. ನಾನು 2-3 ಯುವಕರು ನಂಗೆ ಸಿಕ್ಕಿದ್ರು. ಅವ್ರು ಬೆಂಗಳೂರಿಂದ ಬಂದಿದ್ರು ಅಂತ ಒಂದ್ ಕಡೆ ರಾಯಚೂರು ಉತ್ಸವ ನಡೀತಾ ಇರೋ ಏನ್ ಮಾಡ್ತೀರ ಅಂದ್ರೆ, ತಾವು ಸರ್ 2-3 ಕಡೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಾಕಿದೀವಿ ಸರ್, ಯಾವ ಪರೀಕ್ಷೆನೂ ನಡೀತಾ ಇಲ್ಲ. ಬೆಂಗಳೂರೊಳಗೆ ನಾವು ಸ್ವಿಗ್ಗಿ ಝೊಮ್ಯಾಟೊ ನಾವು ಮಾಡಿಕೊಂಡು ರೂಮಲ್ಲಿ ಇದ್ದೀವಿ ಸರ್. ನಾವು ರೂಮಲ್ಲಿ ಒಂದು 7-8 ಜನ ಒಂದು ರೂಮು ನಮ್ಗೆ ಕೊಡೋದಿಲ್ಲ ಅಂತ ಎಲ್ಲ ಗ್ರಾಜ್ಯುಯೇಟ್ಸು ಪೋಸ್ಟ್ ಗ್ರಾಜ್ಯುಯೇಟ್ಸ್. ಇದೇ ನೀವು ಇಷ್ಟು ದುಃಖದ ಪರಿಸ್ಥಿತಿ ತಗೊಂಡ್ಬರ್ಬೇಕಾ? ಯಾವ ಮಖದಲ್ಲಿದೆ ನಿಮ್ಗೆ? ನಿಮ್ಗೆ ಮಾನಸಿಕವಾದ ತೃಪ್ತಿ ಸಿಗತ್ತೆ ನಿಮ್ಗೆ? ಈ ದೊಡ್ಡ ಫಾರ್ಚುನರ್ ಒಳಗೆ ಹಿಂಗ್ ಕೂತ್ಕೊಂಡು ಹೋಗ್ತಿರಲ್ಲ ನೀವು, ಅಧಿಕಾರ ದರ್ಪ ತೋರಿಸ್ಕೊಂಡು ಪೈಲಟ್ ಎಸ್ಕಾರ್ಟು ಅದು ಆಂಬ್ಯುಲೆನ್ಸ್ ಎಲ್ಲ ಇಟ್ಕೊಂಡು ಹೋಗ್ತೀರ. ಯಾವ ಅಧಿಕಾರ ಇದೆ ರೀ ನಿಮ್ಗೆ? ಇಷ್ಟು ಮಕ್ಕಳ ಕಣ್ಣಲ್ಲಿ ನೀರು ಬರ್ತಾ ಇರೋವಾಗ ರಕ್ತ 20 ಲಕ್ಷ ಕುಟುಂಬದ ಮಕ್ಕಳು ಇವತ್ತು ಬಂದಿರೋದು ಒಂದು ಸಾಂಕೇತಿಕ 5-6 ಸಾವಿರ ಮಕ್ಕಳು ಬಂದಿದ್ದಾರೆ. ಈಗ ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇದಕ್ಕೆ 10ರಷ್ಟು ಜನ ಸೇರಿಸುವಷ್ಟು ಸಾಧ್ಯತೆ ಇದೆ. ಯಾಕಂದ್ರೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ. ಅಂದ್ರೆ ನೀವಾಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಒಂದು ಗಲಾಟೆ ಆಗ್ಬೇಕು ಅಂತ ನೀವು ಮಾಡ್ತಾ ಇದ್ದೀರಿ ನೀವು. ಮತ್ತೆ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಗೆ ಅಲ್ಲಿಗೆ ನೀವು ಅಲ್ಲಿ ಕೊಡ್ತೀನಿ ದುಡ್ಡು ಇಲ್ಲಿ ಕೊಡ್ತೀನಿ ದುಡ್ಡು ಅಂತ ಹೇಳಿ ಉದ್ಯೋಗ ನಿಧಿ ಅಂತ ಮಾಡಿದ್ರೆ ಎಷ್ಟು ಜನಕ್ಕೆ ಉದ್ಯೋಗ ನಿಧಿ ದುಡ್ಡು ಬರ್ತದೆ ಕೈ ಎತ್ತಿ? ಇದು ಉದ್ಯೋಗ ನಿಧಿ ಸುಳ್ಳಿದೆಯೋ ಇಲ್ವೋ? ಸುಳ್ಳು ತಾನೆ. ಸೊ ಅಂತದ್ರಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ಏನೇ ಬಂದರೂ ಸಹ ಆಕ್ರೋಶ, ಕೋಪ ಹಾಗೂ ದರ್ಪಕ್ಕಿಂತ ನಿಮ್ಮ ಏನಂತೀರಿ ನಿಮ್ಮ ಕಾನ್ಫಿಡೆನ್ಸ್ ಇದಲ್ಲ ಅದು ಇರ್ಲಿ. ಯಾವುದೇ ಕಾರಣಕ್ಕೆ ನಾನು ಕೈ ಮುಗಿದು ಕೇಳ್ತೀನಿ, ದಯಮಾಡಿ ಡಿಪ್ರೆಷನ್ಗೆ ಹೋಗೋದು ಬೇಡಿ, ಆತ್ಮಹತ್ಯೆಗೆ ಹೋಗೋದು ಬೇಡಿ. ನಾನು ಪೊಲೀಸ್ ಅಧಿಕಾರಿಯಾಗಿ ನೋಡಿದ್ದೀನಿ, ಸುಮಾರು ಜನ ಹುಡುಗರು ಮಕ್ಕಳು ಬೇರೆ ಬೇರೆ ಕಾರಣಗಳಿಂದ ಉದ್ಯೋಗ ಸಿಗ್ಲಿಲ್ಲ, ಅವಮಾನ ಆಗೋಯ್ತು ಅಂತ. ಯಾವ ಅವಮಾನ? ನನಗೂ ಸಹ ಸುಮಾರು 4-5 ವರ್ಷಗಳ ಪ್ರಯತ್ನ ಮಾಡಿದ ನಂತರ ಒಂದು ಉದ್ಯೋಗ ಸಿಕ್ತು. ಬಟ್ ಆದರೆ ನಿಮ್ಮ ಪರಿಸ್ಥಿತಿ ಅಷ್ಟು ಕರೆಕ್ಟ್ ಪರಿಸ್ಥಿತಿ ನನಗೆ ಆಗಿಲ್ಲ. ಯಾಕಂದ್ರೆ ನಿಮ್ಗೆ ಪರೀಕ್ಷೆ ಮಾಡೋರೇ ಇಲ್ಲ, ಹಾಲ್ ಟಿಕೆಟ್ ಕೊಡೋರೇ ಇಲ್ಲ, ಮತ್ತೆ ಏನು ಅಪಾಯಿಂಟ್ಮೆಂಟ್ ಲೆಟರ್ ಬಿಡಿ, ಅಪಾಯಿಂಟ್ಮೆಂಟ್ ಲೆಟರ್ ಬಹಳ ದೂರದ ವಿಷಯ ಆಯಿತು. ಇವತ್ತಿನ ದಿನ ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ. ಎಲ್ಲರಿಗೂ ಆಸ್ಪಿರೇಷನ್ ಅಂದ್ರೆ ನಾನು ಜೀವನದಲ್ಲಿ ಚೆನ್ನಾಗಿ ಮಾಡಬೇಕು, ಮುಂದೆ ಬರಬೇಕು ಇತ್ಯಾದಿಗಳಂತ. ಅಂದ್ರೆ ನಾವು ಬೇರೆಯವ್ರಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಸರ್ಕಾರದ ಒಳಗೇನೆ 2.73 ಲ್ಯಾಕ್ ವೇಕೆನ್ಸೀಸ್ ಇದೆ. ಮೊನ್ನೆ ತಾನೇ ಇವ್ರಿಗೆ ಏನೋ ಒಂದು ಅರ್ಧ ಗಂಟೆ 1 ಗಂಟೆ ಮೀಟಿಂಗ್ ಮಾಡಿದ್ರಂತೆ ಮುಖ್ಯಮಂತ್ರಿಗಳು, ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ. ಸರ್ಕಾರದಲ್ಲಿ ರಿಟೈರ್ಮೆಂಟ್ ಏಜು 60 ವರ್ಷ, 59 ವರ್ಷ ತನಕ ಬಹುಶಃ ರಿಲ್ಯಾಕ್ಸೇಷನ್ ಕೊಡ್ಬೋದು. ಬಂದು ಆಮೇಲೆ ಪೆನ್ಷನ್ ತಗೊಂಡು ಹೊಟ್ಟೋಗ್ಬಿಡಿ ಅಥವಾ ಟ್ರೈನಿಂಗ್ ತಗೊಂಡು ಹೊಟ್ಟೋಗ್ಬಿಡಿ. ಸೊ ಡೋಂಟ್ ಅಗ್ರಿ ಫಾರ್ ದಿಸ್ ಏಜ್ ರಿಲ್ಯಾಕ್ಸೇಷನ್. ಏಜ್ ರಿಲ್ಯಾಕ್ಸೇಷನ್ ಇದೆಲ್ಲ ನಾನು ನೋಡಿದ್ದೀನಿ. ಕೆಲವು ಸರ್ತಿ ಸರ್ಕಾರದಲ್ಲಿ ಬೇಕಂತ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ, ಯಾಕಂದ್ರೆ ಸ್ಪರ್ಧಾಳುಗಳು ಜಾಸ್ತಿ ಆಗೋಗ್ಬಿಡ್ಲಿ ಅವಾಗ, ಆಮೇಲೆ ಅವರವರೇ ಹೊಡೆದಾಡ್ಕೊಳ್ಳಿ ಅಂತ. ಸೊ ಇಟ್ಸ್ ವೆರಿ ವೆರಿ ರಾಂಗ್ ಥಿಂಗ್, ವೆರಿ ಇನ್ಕರೆಕ್ಟ್ ಥಿಂಗ್. ಮತ್ತೆ ಇದು ಬೇಕಂತ ಎಲ್ರಿಗೂ ಮಿಸ್ಲೀಡ್ ಮಾಡಿ ನಿಮ್ಮೊಳಗೆ ಜಗಳ ಆಗೋಗ್ಬಿಡ್ಲಿ ಅಂತ. ಅದಕ್ಕೆ ಸೊ ತುರ್ತಾಗಿ ವಿತೌಟ್ ಹೆಸಿಟೇಷನ್ ನಾವು ಕೆಟ್ಟ ಮಾತು ಬಳಸೋದು ಬೇಡ. ಇರೋ ಸರ್ಕಾರದ ಮುಂದೆ ನಿಮಗೆ ಕರ್ನಾಟಕದ ಜನತೆ 136-140 ಸೀಟುಗಳನ್ನು ಕೊಟ್ಟು ನಿಮಗೆ ಒಂದು ಅವಕಾಶ ಕೊಟ್ಟಿದೆ.
2.5 ವರ್ಷ ಆಗಲೇ ಮುಗಿದೋಗ್ಬಿಟ್ಟಿದೆ. ಈಗಲೂ ನಿಮ್ಗೊಂದು ಅವಕಾಶ ಇದೆ. ನೀವು ನೋಟಿಫಿಕೇಶನ್ ತೆಗೆದು ಪರೀಕ್ಷೆ ಕಂಡಕ್ಟ್ ಮಾಡಕ್ಕೆ. ದುಡ್ಡಿನ ಕೊರತೆನೂ ಇಲ್ಲ. ಏನೇನೋ ಹೇಳ್ತಾ ಇದ್ದೀರಲ್ಲ, ರೈತರ ಜಮೀನು ಮಾರ್ಬಿಟ್ಟು ಉದ್ಯೋಗಪತಿಗಳು ಕರಿತೀನಿ, ಅವ್ನು ಕರಿತೀನಿ, ಇವ್ನು ಕರಿತೀನಿ ಅಂತ ಪ್ರಪಂಚದಲ್ಲಿ ಹೋಗಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಯುವಕರ ಕಣ್ಣಲ್ಲಿ ನೀರು ಬರಲಾರ್ದೆ, ಯುವಕರ ಕಣ್ಣಲ್ಲಿ ರಕ್ತ ಬರಲಾರ್ದೆ ಫಸ್ಟ್ ನೀವು ನೋಡ್ಕೊಳ್ಳಿ. ಇಲ್ಲದೇ ಇದ್ರೆ ನೀವೇ ನೋಡ್ತೀರಾ, ನೀವು ಈ ಆಕ್ರೋಶ ಬೀದಿಗೆ ಬಂತು ಅಂದ್ರೆ ನಾನೇ ಕಮಿಷನರ್ ಆಫ್ ಪೊಲೀಸ್ ಇದ್ದೆ. ಪೊಲೀಸರಿಗೆ ಯಾವತ್ತೂ ಕೂಡ ಯುವಕರ ಮೇಲೆ ಲಾಠಿ ಎತ್ತೋ ಮನಸ್ಸು ಬರಲ್ಲ. ಯಾಕಂದ್ರೆ ಪಾಪ ಹುಡುಗರು ಏನ್ ಕೇಳ್ತಾ ಇದೆ, ಉದ್ಯೋಗ ಕೇಳ್ತಾ ಇದೆ ಅಷ್ಟೇ. ಅಂತದ್ರಲ್ಲಿ ಏನಾದ್ರೂ ಮುಂದೆ ಇಂಥ ಒಂದು ಘಟನೆ ಆಗಿ ವಿಧಾನಸೌಧಕ್ಕೆ ಹೋಯ್ತು ಅಂದ್ರೆ ನೀವು ಓಡ್ ಹೋಗ್ಬೇಕು. ನೀವು ನಿಮಗೆ ಕೋಪ ಬಂದ್ರೆ ಕೆಪಿಎಸ್ಸಿಗೆ ಬೆಂಕಿ ಹಚ್ಬಿಡ್ತಾರೆ, ಅವ್ರಿಗೆ ಕೋಪ ಬರುತ್ತೆ ಅಲ್ಲಿಗೆ. ಸೊ ಇವಾಗ ಕೂಡ ಅವಕಾಶ ಇದೆ ನಿಮ್ಗೆ. ಏನ್ ದೊಡ್ಡ ಸಂಪುಟ ಸಭೆಗಳು ಮಾಡ್ತೀರಿ, ನಿಮ್ ಸಂಪುಟ ಸಭೆಗಳಲ್ಲಿ ಇರೋರ್ಗೆ ಹೃದಯ ಇಲ್ವಾ, ಮನಸ್ಸಿಲ್ವಾ, ಕಣ್ಣಿಲ್ವಾ, ಕಿವಿ ಇಲ್ವಾ? ಯಾಕೆ ಈ ರೀತಿ ಮಕ್ಕಳಿಗೆ ಈ ರೀತಿ ಸತಾಯಿಸ್ತಾ ಇದ್ದೀರಿ ನೀವು? ಮತ್ತೆ ಈ ರೀತಿ ಮಾಡ್ತಾ ಇರೋದ್ರಿಂದ ಒಂದು ಎಂಟೈರ್ ಜನರೇಷನ್ ಏನಿದೆಲ್ಲ ಇವತ್ತಿರೋ 25-30 ವರ್ಷ ಕೆಳಗಿರೋ ಮಕ್ಕಳಿಗೆ ಉದ್ಯೋಗದಿಂದ ವಂಚಿತ ಮಾಡುದು. ಮುಂದಿನ ಜನರೇಷನ್ ತಗೊಂಡು ಹೋಗುವಾಗ ಇದು ರಾಜ್ಯದ ಆರ್ಥಿಕ ಸ್ಥಿತಿ ಇರಲಿ, ಬೇರೆ ಯಾವುದಕ್ಕಿರಲಿ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ. ಮತ್ತೆ ಇನ್ನು ಯಾವ ಸರ್ಕಾರ ಬಂದ್ರೂ ಇದು 10-15 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಸರಿ ಮಾಡೋಕ್ಕಾಗತ್ತೆ. ನೀವು ಕೊನೆಯದಾಗಿ ಏನ್ ಹೇಳ್ತಾ ಇದ್ದೀನಿ, ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಸಿದ್ದರಾಮಯ್ಯ ಅವರೇ ಈಗಾದ್ರೂ ಎಚ್ಚರ ತಗೊಳ್ಳಿ ನೀವು. ಇಲ್ಲದೇ ಇದ್ರೆ ಯುವ ಶಕ್ತಿ ಇದಲ್ಲ, ಯುವ ಶಕ್ತಿಯಿಂದ ಏನೇನೋ ಆಗೋಗ್ಬಿಟ್ಟಿದೆ. ಸರ್ಕಾರ ಬದಲಾವಣೆ ಆಗೋಗ್ಬಿಟ್ಟಿದೆ, ರಸ್ತೆಯಲ್ಲಿ ರಕ್ತಪಾತ ಆಗೋಗ್ಬಿಟ್ಟಿದೆ, ಬಿಲ್ಡಿಂಗ್ ಗಳ ಧ್ವಂಸ ಆಗೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿ ತರಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮೇಲಿನ ಮೇಲೆ ಯುವಕರು ಏನೋ ಮುಂದೆ ಒಳ್ಳೇದಾಗತ್ತೆ, ಕಾನೂನು ಸುವ್ಯವಸ್ಥೆ ಭಂಗ ಮಾಡಕ್ ಹೋಗೋದು ಬೇಡ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿದೆ. ಏನೋ ಒಂದು ಮಾಡ್ತೀರಾ ಅಂತ. ಇವತ್ತು ಕೂಡ 8 ಪೊಲೀಸ್ ವ್ಯಾನ್ ನಿಂತಿದೆ ನಿಮ್ ಸಲುವಾಗಿ. ಸುಮಾರು ಜನ ACPಗಳಿಗೆಲ್ಲ ತೆರೆದಿದ್ದಾರೆ. ಬಟ್ ಯಾರು ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನೀವು ಅರೆಸ್ಟ್ಗೆ ರೆಡಿ ಮಾಡೋದು ಬೇಡ ಅಂತ ಅಂತವ್ರು ಹೇಳಿದ್ರು, ಮಾಡೋದು ಬೇಡ. ಯಾಕಂದ್ರೆ ನಾಳೆ ನಿಮ್ ಭವಿಷ್ಯಕ್ಕೆ. ಬಟ್ ಆದ್ರೆ ಇದೇ ಸ್ಥಿತಿ ಮುಂದೆ ಇರಲ್ಲ. ಯಾವಾಗ ನಿಮ್ಮ ಆಸೆ ಹೊಟ್ಟೋಗತ್ತಲ್ಲ, ಆವಾಗ ನಿಮ್ಗೆ ಯಾರ ಮಾತು ನಿಮ್ಗೆ ಕೇಳೋ ಸ್ಥಿತಿ ಒಳಗೆ ಇರುತ್ತೆ. ಯಾರ ತಂದೆ ತಾಯಿ ಮಾತು ಇಲ್ಲ ಯಾರು. ಯಾಕಂದ್ರೆ ಕರ್ನಾಟಕ ಇದಲ್ಲ, ಕರ್ನಾಟಕ ಇದಕ್ಕೆ ದುಡ್ಡಿನ ಕೊರತೆ ಇಲ್ವೇ ಇಲ್ಲ. ಕರ್ನಾಟಕದಲ್ಲಿ ಸಾಕಷ್ಟು ದುಡ್ಡಿದೆ, ಎಲ್ಲಾ ರೀತಿಯಾಗಿ ದುಡ್ಡಿದೆ. ಇಲ್ಲಿ ಸರ್ಕಾರ ನಡೆಸಕ್ಕೆ ದುಡ್ಡಿದೆ, ಸಂಬಳ ಕೊಡಕ್ಕೂ ದುಡ್ಡಿದೆ. ಸೊ ಅದರಿಂದ ಕೊನೆಯದಾಗಿ ಸಿದ್ದರಾಮಯ್ಯನವರೇ, ಇಷ್ಟು ಮಕ್ಕಳಲ್ಲಿ ಬಂದಿದ್ದಾರೆ, ದಯಮಾಡಿ ಇದು ನೋಟಿಸ್ ತಗೊಳ್ಳಿ. ನೀವು ತುರ್ತಾಗಿ ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ನೀವಾಗ ಸಮಸ್ಯೆಗೆ ಆಹ್ವಾನ ಮಾಡ್ತೀರಿ. ಇಷ್ಟು ಹೇಳ್ತಾ ತಮಗಳು ಹೇಳ್ತೀನಿ, ತಾಳ್ಮೇಲಿರಿ. ಇದು ಒಂದು ಅವಕಾಶ ಕೊಡೋಣ, ಆಮೇಲೆ ಏನ್ ಮಾಡ್ಬೇಕು ಮಾಡೋಣ.